ಸರಿ ಅನ್ಸುತ್ತೆ ನಂಗೆ. ಓಕೆ, ಸಹನಾ ಮೇಡಮ್, ನಾವು ಇತ್ತೀಚೆಗೆ ಹೇರಿಕೆಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತೇವೆ, ಗಲಾಟೆಗಳು ಕೂಡ ಆಗ್ತಾ ಇದೆ. ಕೇವಲ ಭಾಷಾ ಹೇರಿಕೆ ಬಗ್ಗೆ ಮಾತನಾಡ್ತಿಲ್ಲ, ಕಲ್ಚರಲ್ ಇಂಪೋಸಿಷನ್ ಅಂದ್ರೆ ಒಂದು ಸಂಸ್ಕೃತಿ ಪರಂಪರೆಯ ಹೇರಿಕೆ ಬಗ್ಗೆ ಕೂಡ ವಾದಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ನನ್ನ ಅನಿಸಿಕೆ ತಪ್ಪಿದ್ರೆ ನೀವು ಸರಿಪಡಿಸಿ, ಬೇರು ಗಟ್ಟಿ ಇದ್ರೆ ಎಂಥದ್ದೇ ಹೇರಿಕೆ ಆದ್ರೂ ಕೂಡ ಆ ಬೇರು ಹಾಗೆ ಬೇರಿನಿಂದ ಬರೋ ಹೊಸ ಚಿಗುರನ್ನ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದು ನೆಲದ ಭಾಷೆ, ಪರಂಪರೆ, ಸಂಸ್ಕೃತಿ ಗಟ್ಟಿಯಾಗಿ ಇದ್ರೆ ಆಚೆಯಿಂದ ಬರುವ ಯಾವುದೇ ಸಂಸ್ಕೃತಿ, ಭಾಷೆ, ಪರಂಪರೆ ಅದನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಹೀಗೆ ಬೇರನ್ನ ಗಟ್ಟಿ ಮಾಡುವಲ್ಲಿ ಸಾಹಿತ್ಯ ಲೋಕದ ಪಾತ್ರ, ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿ. ನಮ್ಮ ಬೇರನ್ನ ತಿಳ್ಕೋಬೇಕಾದ್ರೆ ಮೂಲತಃ ನಮ್ಮಲ್ಲಿ ಎಂಥ ಸಾಹಿತ್ಯದಿಂದ ಆರಂಭಿಸಿದ್ವಿ ಅಂತಾನು ನೋಡಬಹುದು. ಈಗ ನಮಗೆ ರಾಮಾಯಣ ಮಹಾಭಾರತಗಳ ಹಲವು ಇಂಟರ್ಪ್ರಿಟೇಷನ್ಸ್ ಇದ್ದೇ ಇವೆ, ಆದ್ರೆ ಅವೆಲ್ಲ ನಮಗೆ ಮೌಲ್ಯಗಳನ್ನ ಕಲಿಸ್ತಾ ಇದ್ವು. ಈಗ ರಾಮಾಯಣದಲ್ಲಾಗ್ಲಿ ಅವನು ಶ್ರೀರಾಮ ಏಕಪತ್ನಿ ವ್ರತ ಸ್ಥಾನದಾಗ್ಲಿ ಅವನು ಎಲ್ಲ ಕಷ್ಟಗಳನ್ನು ತಾನು ತಗೊಂಡ, ತಂದೆಯ ಮಾತು ಮೀರ್ಲಿಲ್ಲ, ಇದೆಲ್ಲ ಕಥೆನೂ ಸರಿ. ಆದ್ರೆ ಇದ್ರ ಒಳಗಿನ ಉದ್ದೇಶ ಏನಿತ್ತು, ನಮ್ಮಲ್ಲಿರುವ ಮೌಲ್ಯ ಮೀಮಾಂಸೆ, ಈಗ ಆನಂದಮಯ ಆ ಕೋಶಗಳಾಗ್ಲಿ ಉಪನಿಷತ್ತುಗಳೆಲ್ಲ ಕಥೆ ರೂಪದಲ್ಲೇ ಇದೆ. ಎಲ್ಲದಕ್ಕೂ ಒಂದು ಮೌಲ್ಯದ ಹಿನ್ನೆಲೆ ಇದೆ, ಆ ಮೌಲ್ಯದ ಒಂದು ವೇಟೇಜ್ ನಮ್ಮನ್ನ ಕಾಪಾಡ್ತಾ ಇರೋದು ಅದೇನೆ. ಅದರಿಂದ ರಾಮಾಯಣ ಮಹಾಭಾರತಗಳಲ್ಲೂ ಈ ಮೌಲ್ಯ ಮೀಮಾಂಸೆ ಹೇರಳವಾಗಿತ್ತು. ನಂತರದಲ್ಲೂ ಇದನ್ನೇ ಆಧರಿಸಿಕೊಂಡೇ ನಮ್ಮ ಆರಂಭದ ಕಾವ್ಯಗಳೆಲ್ಲ ರಚಿಸಲ್ಪಟ್ಟವು. ಆಮೇಲಿಂದ ನಾವು ವೆಸ್ಟಿನ ಸಾಹಿತ್ಯದಿಂದ ಇನ್ಫ್ಲೂಯೆನ್ಸ್ ಆಗಿ ಕರೆಂಟ್ ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ವಿ. ಪಾಶ್ಚಾತ್ಯರಲ್ಲಿ ಮೊದಲು ಈ ಕಾದಂಬರಿಯ ಪ್ರಕಾರ ಬಂದದ್ದು. ಪಾಶ್ಚಾತ್ಯರಿಂದ ನಾವು ತಗೋಬೇಕು, ಏನನ್ನು ತಗೋಬಹುದು, ಅದರ ತಂತ್ರವನ್ನ ತಗೋಬಹುದು, ಅದರ ಫಾರ್ಮ್ ನ ತಗೋಬಹುದು, ಮೇಲಿಂದೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ. ಒಳಗಿನಿಂದ ನನ್ನ ಅಧ್ಯಾತ್ಮದ ಪರಿಕಲ್ಪನೆ ನನಗಿಲ್ದೆ ಹೋದ್ರೆ ಮತ್ತೆ ಅದೇ ನಮ್ಮ ಸ್ಪಿರಿಚುಯಾಲಿಟಿಗೆ ಹೋಗುತ್ತೆ. ಯಾಕಂದ್ರೆ ಭಾರತದ ಮೂಲ ತಳಹದಿಯೇ ಇದು. ನನ್ನತನವನ್ನ ನಾನು ಒಳಗಿನಿಂದ ಗಟ್ಟಿಯಾಗಿರಿಸಿಕೊಳ್ಳದೆ, ನನ್ನ ಅಂತಃ ಶುದ್ಧಿ ಇಲ್ಲದೆ ಅಥವಾ ನನಗೆ ಅದೊಂದು ಕ್ಲಾರಿಟಿ ಇಲ್ಲದೇನೆ ನಾನು ಮೇಲಿನಿಂದ ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಅದು ಬಿಸಿಲು ಜಾಸ್ತಿ ಆದಾಗ್ಲೋ ಇನ್ನೊಂದಾದಾಗ್ಲೋ ಕರಗಿ ನೀರಾಗಿ ಹೋಗುತ್ತಲ್ಲ. ನಮ್ಮ ಸಾಹಿತ್ಯದ ಸತ್ವವು ಸ್ವತ್ವವು ನಮಗೆ ಅದರದ್ದು ಚೆನ್ನಾಗಿ ಅರಿವಿದ್ದರೆ, ಈಗ ನನ್ನ ಕಾದಂಬರಿಯ ಮಾಗಧದ ಒಂದು ಉದಾಹರಣೆ, ಅದು ಈ ಕಾಲಘಟ್ಟಕ್ಕೆ ಸ್ವಲ್ಪ ವಿಚಿತ್ರವಾದ ಗಾತ್ರದ್ದು. ಅಂದ್ರೆ ಈಗ ಎಲ್ಲಾನು ಒಂದು 400-500 ಪುಟದೊಳಗೆ 500 ರೂಪಾಯಿಯ ವ್ಯಾಪ್ತಿ. ನಾನು ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಅದು ಸುಮಾರು 778 ಪುಟಗಳ ದೀರ್ಘ ಕಾದಂಬರಿ. ಈಗ ಸ್ವಲ್ಪ ಅದು ಭಾರ ಅಂತ ಅನ್ನಿಸೋದು. ನಾನು ಪ್ರಕಟ ಆಗುವಾಗ ಆಲೋಚನೆ ಮಾಡಿದೆ, ಇದು ತುಂಬಾ ದೊಡ್ಡದಾಯ್ತು. ಅಲ್ಲಿ ತನಕ ನನಗೂ ಗೊತ್ತಾಗ್ಲಿಲ್ಲ, ಅದ್ರೊಳಗೆ ನಾನು ಮುಳುಗೋಗಿದ್ದೆ. ಆಮೇಲೆ ಇದು ಬಹಳ ದೊಡ್ಡದಾಯ್ತಲ್ಲ, ಇದು ಇಷ್ಟವಾಗುತ್ತೆಯೇ, ಈಗ ಓದ್ತಾರಿಯೇ ಕೂತು ಅಂತ ನಾನು ಅನ್ಕೊಂಡೆ. ನನಗೆ ಆಶ್ಚರ್ಯ ಆಗುವ ಹಾಗೆ ಪ್ರತಿಕ್ರಿಯೆ ಬಂತು. ಕೊಂಡದ್ದು ಮಾತ್ರ ಅಲ್ಲ, ಅದನ್ನ 3-4 ಸಲ ಓದಿ ಟಿಪ್ಪಣಿ ಮಾಡಿ ಸರಣಿ ಲೇಖನಗಳನ್ನ ಮಾಡಿ ಇದು ಏನ್ ತೋರಿಸುತ್ತೆ. ನಾವು ಹೊರಗಿನಿಂದ ಯಾವುದೇ ನರೇಟಿವ್ ಬಿಲ್ಡ್ ಮಾಡಬಹುದು, ಇಂಥದನ್ನೇ ಮಾಡಬೇಕು, ಇಷ್ಟೇ ಪುಟಗಳ ಮಿತಿ ಇರಬೇಕು, ಇಷ್ಟೇ ಬೆಲೆಯ ಮಿತಿ ಇರಬೇಕು. ಆದ್ರೆ ಒಳಗಿನಿಂದ ನಮಗದ್ ನಿಜವಾಗಿ ತಟ್ಟಿತ್ತು, ನನಗೆ ಬರೆಯುವಾಗ ಅಂತ ಅನ್ಸಿದ್ರೆ ಓದುಗರ ಮೇಲೂ ಅದಷ್ಟೇ ಪರಿಣಾಮ ಮಾಡುತ್ತೆ. ಅದರಿಂದ ಯಾವ ಹೊರಗಿನ ಪ್ರಭಾವಗಳೂನು ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮಗೆ ನಿಜವಾಗಿಯೂ ಯಾವುದು ಬಹಳ ಪ್ರಿಯವಾಗುತ್ತೋ ಅಥವಾ ಯಾವುದು ಸತ್ಯ ಅಂತ ನಾವು ಭಾವಿಸ್ಕೊಂಡು ಮಾಡ್ತೀವೋ, ಪ್ರಾಮಾಣಿಕವಾಗಿ ಯಾವ ಪ್ರಯತ್ನವನ್ನೇ ಮಾಡಿದ್ರು ಅದಕ್ಕೆ ಪ್ರತಿಕ್ರಿಯೆನೂ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತ ನನ್ಗನ್ಸುತ್ತೆ. ಅದರಿಂದ ಭಾಷೆಯ ವಿಷಯದಲ್ಲೂ ಅಷ್ಟೇ. ಈಗ ನಾನು ಹೇಳೋದು, ಕನ್ನಡ ಬೇಕು, ನಮ್ಮ ಮಾತೃಭಾಷೆಯನ್ನ ಬಿಡಿ ಅಂತ ನಾವ್ ಹೇಳಕ್ಕಾಗಲ್ಲ. ನಮ್ಮ ಆಲೋಚನೆ ಭಾಷೆಯೇ ಕನ್ನಡ. ಅದ್ರ ಜೊತೆಗೆ ಬೇರೆ ರಾಜ್ಯದ ಭಾಷೆಗಳನ್ನ ಕಲಿಯೋದ್ರಲ್ಲಿ ಏನು ತಪ್ಪಿದೆ? ನನಗೊಂಚೂರು ಹಿಂದಿ ಬರುತ್ತೆ, ಒಂದು ಬಂಗಾಲಿ ಬರುತ್ತೆ, ಒಂದು ಒಡಿಯಾ ಬರುತ್ತೆ ಅಂದ್ರೆ ಅದೇನು ಅಪಮಾನ ಪಡೋ ಸಂಗತಿ ಅಲ್ಲ. ಈಗ ಅಶೋಕನದಕ್ಕೇನೆ ಅವನಿಗೆ ಎಲ್ಲ ಜಂಬೂದ್ವೀಪವನ್ನೇ ಆಳಿದ ರಾಜ. ನಾನು ಅವನನ್ನ ಹುಡುಕೊಂಡು ಒಡಿಶಾಗ್ ಹೋದ್ರೆ ನಂಗೆ ಬರೀ ಕನ್ನಡ ಬಂದ್ರೆ ಅಲ್ಲಿಯ ಜನರ ಜೊತೆ ಸಂವಹನೆ ಸಾಧ್ಯ ಆಗೋದಿಲ್ಲ. ಅಥವಾ ನಾನು ಬಿಹಾರಕ್ಕೆ ಹೋದ್ರೆ, ಗುಜರಾತ್ಗೆ ಹೋದ್ರೆ ಹಿಂದಿ ಒಂದು ಭಾಷೆಯಾಗಿ ಬೇಕಾಗೇ ಆಗುತ್ತೆ. ನಮ್ಮದನ್ನ ಉಳಿಸೋದು ಬೆಳೆಸೋದು ಹೇಗೆ? ನಮ್ಮ ಶಾಲೆಗಳ ಮೂಲಕ ನಮ್ಮ ನಿತ್ಯದ ಭಾಷೆ, ಆಡು ಭಾಷೆಯಲ್ಲಿ ಎಷ್ಟು ಸ್ವಚ್ಛತೆ ಇದೆ, ಅದನ್ನ ನಾವು ಎಷ್ಟು ಸಮರ್ಪಕವಾಗಿ ಬಳಸ್ತಾ ಇದ್ದೀವಿ, ಅದನ್ನೆಲ್ಲ ಗಮನಿಸ್ಕೊಂಡು ನಮ್ಮ ಭಾಷೆಯನ್ನು ಉಳಿಸ್ಕೊಂಡು ಇತರ ಭಾಷೆಗಳನ್ನು ಕಲ್ತ್ರೆ ನಾವು ಒಂದು ದೇಶ ಅನ್ನುವ ಭಾವನೆ ಬರಬೇಕಾದ್ರೆ ಭಾಷೆಯ ಬಗ್ಗೆನೂ ನಮಗೆ ಸ್ವಲ್ಪ ತಾಳ್ಮೆನೂ ಇರಬೇಕು, ಎಲ್ಲವನ್ನೂ ನಾವು ಪ್ರೀತಿಸೋದು ಸರಿ ಅನ್ಸುತ್ತೆ ನಂಗೆ. ಓಕೆ, ಸಹನಾ ಮೇಡಮ್, ನಾವು ಇತ್ತೀಚೆಗೆ ಹೇರಿಕೆಗಳ ಬಗ್ಗೆ ಬಹಳ ಚರ್ಚೆ ಮಾಡ್ತೇವೆ, ಗಲಾಟೆಗಳು ಕೂಡ ಆಗ್ತಾ ಇದೆ. ಕೇವಲ ಭಾಷಾ ಹೇರಿಕೆ ಬಗ್ಗೆ ಮಾತನಾಡ್ತಿಲ್ಲ, ಕಲ್ಚರಲ್ ಇಂಪೋಸಿಷನ್ ಅಂದ್ರೆ
ಒಂದು ಸಂಸ್ಕೃತಿ ಪರಂಪರೆಯ ಹೇರಿಕೆ ಬಗ್ಗೆ ಕೂಡ ವಾದಗಳಾಗ್ತಾ ಇದೆ, ಚರ್ಚೆಗಳಾಗ್ತಾ ಇದೆ. ನನ್ನ ಅನಿಸಿಕೆ, ತಪ್ಪಿದ್ರೆ ನೀವು ಸರಿಪಡಿಸಿ, ಬೇರು ಗಟ್ಟಿ ಇದ್ರೆ ಎಂಥದ್ದೇ ಹೇರಿಕೆ ಆದ್ರೂ ಕೂಡ ಆ ಬೇರು ಹಾಗೆ ಬೇರಿನಿಂದ ಬರೋ ಹೊಸ ಚಿಗುರನ್ನ ಅಲ್ಲಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದು ನೆಲದ ಭಾಷೆ, ಪರಂಪರೆ, ಸಂಸ್ಕೃತಿ ಗಟ್ಟಿಯಾಗಿ ಇದ್ರೆ ಆಚೆಯಿಂದ ಬರುವ ಯಾವುದೇ ಸಂಸ್ಕೃತಿ, ಭಾಷೆ, ಪರಂಪರೆ ಅದನ್ನ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ವೇನೋ ಅನ್ನೋದು ನನ್ನ ಅನಿಸಿಕೆ. ಹೀಗೆ ಬೇರನ್ನ ಗಟ್ಟಿ ಮಾಡುವಲ್ಲಿ ಸಾಹಿತ್ಯ ಲೋಕದ ಪಾತ್ರ, ಜವಾಬ್ದಾರಿ ಎಷ್ಟಿದೆ ಅಂತ ಹೇಳಿ. ನಮ್ಮ ಬೇರನ್ನ ತಿಳ್ಕೊಬೇಕಾದ್ರೆ ಮೂಲತಃ ನಮ್ಮಲ್ಲಿ ಎಂಥ ಸಾಹಿತ್ಯದಿಂದ ಆರಂಭಿಸಿದ್ವಿ ಅಂತಾನು ನೋಡಬಹುದು. ಈಗ ನಮಗೆ ರಾಮಾಯಣ ಮಹಾಭಾರತಗಳ ಹಲವು ಇಂಟರ್ಪ್ರಿಟೇಷನ್ಸ್ ಇದ್ದೇ ಇವೆ. ಆದ್ರೆ ಅವೆಲ್ಲ ನಮಗೆ ಮೌಲ್ಯಗಳನ್ನ ಕಲಿಸ್ತಾ ಇದ್ವು. ಈಗ ರಾಮಾಯಣದಲ್ಲಾಗ್ಲಿ ಅವನು ಶ್ರೀರಾಮ ಏಕಪತ್ನಿ ವ್ರತಸ್ಥ ಅನ್ನೋದಾಗ್ಲಿ, ಅವನು ಎಲ್ಲ ಕಷ್ಟಗಳನ್ನು ತಾನು ತಗೊಂಡ, ತಂದೆಯ ಮಾತು ಮೀರ್ಲಿಲ್ಲ, ಇದೆಲ್ಲ ಕಥೆನೂ ಸರಿ. ಆದ್ರೆ ಇದ್ರ ಒಳಗಿನ ಉದ್ದೇಶ ಏನಿತ್ತು, ನಮ್ಮಲ್ಲಿರುವ ಮೌಲ್ಯ ಮೀಮಾಂಸೆ, ಈಗ ಆನಂದಮಯ ಆ ಕೋಶಗಳಾಗ್ಲಿ, ಉಪನಿಷತ್ತುಗಳೆಲ್ಲ ಕಥೆ ರೂಪದಲ್ಲೇ ಇದೆ. ಎಲ್ಲದಕ್ಕೂ ಒಂದು ಮೌಲ್ಯದ ಹಿನ್ನೆಲೆ ಇದೆ. ಆ ಮೌಲ್ಯದ ಒಂದು ವೇಟೇಜ್ ನಮ್ಮನ್ನ ಕಾಪಾಡ್ತಾ ಇರೋದು ಅದೇನೆ. ಅದರಿಂದ ರಾಮಾಯಣ ಮಹಾಭಾರತಗಳಲ್ಲೂ ಈ ಮೌಲ್ಯ ಮೀಮಾಂಸೆ ಹೇರಳವಾಗಿತ್ತು. ನಂತರದಲ್ಲೂ ಇದನ್ನೇ ಆಧರಿಸಿಕೊಂಡೇ ನಮ್ಮ ಆರಂಭದ ಕಾವ್ಯಗಳೆಲ್ಲ ರಚಿಸಲ್ಪಟ್ಟವು. ಆಮೇಲಿಂದ ನಾವು ವೆಸ್ಟಿನ ಸಾಹಿತ್ಯದಿಂದ ಇನ್ಫ್ಲೂಯೆನ್ಸ್ ಆಗಿ ಕರೆಂಟ್ ಕಥೆಗಳನ್ನ ಹೇಳೋದಕ್ಕೆ ಶುರು ಮಾಡಿದ್ವಿ. ಪಾಶ್ಚಾತ್ಯರಲ್ಲಿ ಮೊದಲು ಈ ಕಾದಂಬರಿಯ ಪ್ರಕಾರ ಬಂದದ್ದು. ಪಾಶ್ಚಾತ್ಯರಿಂದ ನಾವು ತಗೋಬೇಕು, ಏನನ್ನು ತಗೋಬಹುದು, ಅದರ ತಂತ್ರವನ್ನ ತಗೋಬಹುದು, ಅದರ ಫಾರ್ಮ್ ನ ತಗೋಬಹುದು, ಮೇಲಿಂದೆಲ್ಲ ಅಲಂಕಾರ ಮಾಡ್ಕೊಳ್ಳೋಣ. ಒಳಗಿನಿಂದ ನನ್ನ ಅಧ್ಯಾತ್ಮದ ಪರಿಕಲ್ಪನೆ ನನಗಿಲ್ದೆ ಹೋದ್ರೆ ಮತ್ತೆ ಅದೇ ನಮ್ಮ ಸ್ಪಿರಿಚುಯಾಲಿಟಿಗೆ ಹೋಗುತ್ತೆ. ಯಾಕಂದ್ರೆ ಭಾರತದ ಮೂಲ ತಳಹದಿಯೇ ಇದು. ನನ್ನತನವನ್ನ ನಾನು ಒಳಗಿನಿಂದ ಗಟ್ಟಿಯಾಗಿರಿಸಿಕೊಳ್ಳದೆ, ನನ್ನ ಅಂತಃ ಶುದ್ಧಿ ಇಲ್ಲದೆ, ಅಥವಾ ನನಗೆ ಅದೊಂದು ಕ್ಲಾರಿಟಿ ಇಲ್ಲದೇನೆ ನಾನು ಮೇಲಿನಿಂದ ಎಷ್ಟು ಅಲಂಕಾರ ಮಾಡ್ಕೊಂಡ್ರು ಅದು ಬಿಸಿಲು ಜಾಸ್ತಿ ಆದಾಗ್ಲೋ ಇನ್ನೊಂದಾದಾಗ್ಲೋ ಕರಗಿ ನೀರಾಗಿ ಹೋಗುತ್ತಲ್ಲ. ನಮ್ಮ ಸಾಹಿತ್ಯದ ಸತ್ವವು ಸ್ವತ್ವವು ನಮಗೆ ಅದರದ್ದು ಚೆನ್ನಾಗಿ ಅರಿವಿದ್ದರೆ, ಈಗ ನನ್ನ ಕಾದಂಬರಿಯ ಮಾಗಧದ ಒಂದು ಉದಾಹರಣೆ, ಅದು ಈ ಕಾಲಘಟ್ಟಕ್ಕೆ ಸ್ವಲ್ಪ ವಿಚಿತ್ರವಾದ ಗಾತ್ರದ್ದು. ಅಂದ್ರೆ ಈಗ ಎಲ್ಲಾನು ಒಂದು 400-500 ಪುಟದೊಳಗೆ 500 ರೂಪಾಯಿಯ ವ್ಯಾಪ್ತಿ. ನಾನು ನನ್ನದೇ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದೀನಿ. ಅದು ಸುಮಾರು 778 ಪುಟಗಳ ದೀರ್ಘ ಕಾದಂಬರಿ. ಈಗ ಸ್ವಲ್ಪ ಅದು ಭಾರ ಅಂತ ಅನ್ನಿಸೋದು. ನಾನು ಪ್ರಕಟ ಆಗುವಾಗ ಆಲೋಚನೆ ಮಾಡಿದೆ, ಇದು ತುಂಬಾ ದೊಡ್ಡದಾಯ್ತು. ಅಲ್ಲಿ ತನಕ ನನಗೂ ಗೊತ್ತಾಗ್ಲಿಲ್ಲ, ಅದ್ರೊಳಗೆ ನಾನು ಮುಳುಗೋಗಿದ್ದೆ. ಆಮೇಲೆ ಇದು ಬಹಳ ದೊಡ್ಡದಾಯ್ತಲ್ಲ, ಇದು ಇಷ್ಟವಾಗುತ್ತೆಯೇ, ಈಗ ಓದ್ತಾರಿಯೇ ಕೂತು ಅಂತ ನಾನು ಅನ್ಕೊಂಡೆ. ನನಗೇ ಆಶ್ಚರ್ಯ ಆಗುವ ಹಾಗೆ ಪ್ರತಿಕ್ರಿಯೆ ಬಂತು. ಕೊಂಡದ್ದು ಮಾತ್ರ ಅಲ್ಲ, ಅದನ್ನ 3-4 ಸಲ ಓದಿ ಟಿಪ್ಪಣಿ ಮಾಡಿ ಸರಣಿ ಲೇಖನಗಳನ್ನ ಮಾಡಿ ಇದು ಏನ್ ತೋರಿಸುತ್ತೆ. ನಾವು ಹೊರಗಿನಿಂದ ಯಾವುದೇ ನರೇಟಿವ್ ಬಿಲ್ಡ್ ಮಾಡಬಹುದು, ಇಂಥದನ್ನೇ ಮಾಡಬೇಕು, ಇಷ್ಟೇ ಪುಟಗಳ ಮಿತಿ ಇರಬೇಕು, ಇಷ್ಟೇ ಬೆಲೆಯ ಮಿತಿ ಇರಬೇಕು. ಆದ್ರೆ ಒಳಗಿನಿಂದ ನಮಗದ್ ನಿಜವಾಗಿ ತಟ್ಟಿತ್ತು ನನಗೆ ಬರೆಯುವಾಗ ಅಂತ ಅನ್ಸಿದ್ರೆ ಓದುಗರ ಮೇಲೂ ಅದಷ್ಟೇ ಪರಿಣಾಮ ಮಾಡುತ್ತೆ. ಅದರಿಂದ ಯಾವ ಹೊರಗಿನ ಪ್ರಭಾವಗಳು ಅಷ್ಟೊಂದು ನಾವು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಮಗೆ ನಿಜವಾಗಿಯೂ ಯಾವುದು ಬಹಳ ಪ್ರಿಯವಾಗುತ್ತೋ ಅಥವಾ ಯಾವುದು ಸತ್ಯ ಅಂತ ನಾವು ಭಾವಿಸ್ಕೊಂಡು ಮಾಡ್ತೀವೋ, ಪ್ರಾಮಾಣಿಕವಾಗಿ ಯಾವ ಪ್ರಯತ್ನವನ್ನೇ ಮಾಡಿದ್ರೂ ಅದಕ್ಕೆ